ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PJ5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. MM ಜೋಶಿ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ 3ರಂದು ನೇತ್ರದಾನ ಜಾಗೃತಿ ಜಾಥಾ. ಡಾಕ್ಟರ್ ವಿವೇಕ್. ಮಡಿವಾಳ ಮಹಿಳಾ ಸಮಾಜದಿಂದ ಸೆಪ್ಟೆಂಬರ್ 2ರಂದು ಆಧ್ಯಾತ್ಮಿಕ ಪ್ರವಚನ. ಉಡಿ ತುಂಬುವ ಕಾರ್ಯಕ್ರಮ. ಅಶ್ವಿನಿ ಸಂತೋಷ್. ರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಕ್ರೀಡೆ ಆಯೋಜಿಸಲು ಸರ್ಕಾರ ನೀಡುವ ಭರವಸೆ. ಸಚಿವ NS ಬೋಸರಾಜ್. ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸಲು ಒತ್ತಾಯಿಸಿ ಮನವಿ. SKE ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನಿಂದ ಅದ್ದೂರಿ ಅಭಿನಂದನೆ. ಸಾಧನೆ ಸುಲಭ ಅಲ್ಲ, ಸಾಧಿಸುವ ಛಲ ಬೇಕು. ಕುಮಾರ್ ನಾಯ್ಕ್. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ. ಮತ್ತು ಜಿಲ್ಲೆಯಾದ್ಯಂತ ಮಳೆ, ತುಂಬಿ ಹರಿದ ಹಳ್ಳಗಳು, ಕೊಚ್ಚಿ ಹೋದ ಸೇತುವೆ, ರಸ್ತೆ ಸಂಪರ್ಕ ಕಡಿತ, ಜನಜೀವನ ಅಸ್ತವ್ಯಸ್ತ. ವಾರ್ತೆಗಳ ವಿವರ. ನಗರದ MM ಜೋಶಿ ನೇತ್ರ ಭಂಡಾರಿ ಹಾಗೂ ಸಂಶೋಧನಾ ಪ್ರತಿಷ್ಠಾನ ಟ್ರಸ್ಟ್ನಿಂದ ಸೆಪ್ಟೆಂಬರ್ 3ರಂದು ನೇತ್ರದಾನ ಕುರಿತು ಜಾಗೃತಿ ರ್ಯಾಲಿ ನಡೆಸಲಾಗುತ್ತದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ವಿವೇಕ್ ಹೇಳಿದರು. ನಗರದ MM ಜೋಶಿ ನೇತ್ರ ಭಂಡಾರ ಹಾಗೂ ಸಂಶೋಧನಾ ಪ್ರತಿಷ್ಠಾನ ಟ್ರಸ್ಟ್ನಿಂದ ಸೆಪ್ಟೆಂಬರ್ 3ರಂದು ನೇತ್ರದಾನ ಕುರಿತು ಜಾಗೃತಿ ರ್ಯಾಲಿ ನಡೆಸಲಾಗುತ್ತದೆ ಎಂದು ಆಸ್ಪತ್ರೆ ವೈದ್ಯ ಡಾಕ್ಟರ್ ವಿವೇಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನರಲ್ಲಿ ನೇತ್ರದಾನ ಕುರಿತು ಜಾಗೃತಿಯ ಕೊರತೆ ಇದೆ. ಯಾವುದೇ ವಯೋಮಿತಿ ಇಲ್ಲದೆ ಮರಣ ನಂತರ ನೇತ್ರದಾನ ಮಾಡಬಹುದಾಗಿದೆ. ಕಣ್ಣು ದಾನ ಮಾಡುವ ಮೂಲಕ ಅನೇಕ ಬಾಳಿಗೆ ಬೆಳಕು ನೀಡುವ ಅವಕಾಶಗಳಿವೆ. ವ್ಯರ್ಥವಾಗಿ ಮಣ್ಣಿನಲ್ಲಿ ಮಣ್ಣಾಗುವ ಬದಲು ಬೇರೆಯವರಿಗೆ ಸಹಾಯ ಮಾಡುವ ಮನೋಭಾವ ಜನರಲ್ಲಿ ಬೆಳೆಯಬೇಕಿದೆ. ಶಾಲಾ ಮತ್ತು ಕಾಲೇಜು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಈಗಾಗಲೇ 5 ಕಾಲೇಜುಗಳಲ್ಲಿ ನಡೆಸಲಾಗಿದೆ. ಸ್ವಯಂ ಪ್ರೇರಿತರಾಗಿ ನೇತ್ರದಾನಕ್ಕೆ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದರು. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೂ ಐಡೆಂಟಿಟಿ ಕೋರ್ಟ್ ಅಂತ 39ನೇ ಕೋರ್ಟ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಪ್ರೋಗ್ರಾಮ್. ಸೊ ಇದು ಜನರಲ್ಲಿ ಜಾಗೃತಿ ಮೂಡಿಸಕ್ಕಂತಾನೆ ಮಾಡೋದು. ಐ ಡೊನೇಷನ್ ಬಗ್ಗೆ ಜನರಿಗೆ ಬೇರೆ ಬೇರೆ ಡೊನೇಷನ್ ಅಂದರೆ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಾರೆ, ಭಾಳ ಕಾಮನ್. ಬಟ್ ಐ ಡೊನೇಷನ್ ಬಗ್ಗೆ ಇದು ಜಾಗೃತಿ ಭಾಳ ಕಮ್ಮಿ ಇದೆ. ಎಸ್ಪೆಷಲಿ ನಮ್ಮ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಐ ಡೊನೇಷನ್ ಐಟ್ಯಾಂಕ್ಸ್ ಅಂತ ಅದು ಭಾಳ ಕಡಿಮೆ ಇದೆ. ಸೊ ಅದಕ್ಕೆ ಜನರಲ್ಲಿ ಜಾಗೃತಿ ಜಾಸ್ತಿ ಇಲ್ಲ. ನಮ್ಮದು ಇಡೀ ದೇಶದಲ್ಲೇ ವರ್ಷ
ವರ್ಷಕ್ಕೆ 40,000 ಅಷ್ಟೇ ಐ ಡೊನೇಷನ್ಸ್ ಆಗ್ತವೆ ಸರ್. ನಾವು ಬೇರೆ ದೇಶದಿಂದ ಬೇಕಾದರೆ ಇಂಪೋರ್ಟ್ ಮಾಡ್ಕೋತೀವಿ. ಶ್ರೀಲಂಕಾ ಅಂತ ಸಣ್ಣ ಸಣ್ಣ ದೇಶಗಳು ಇದಕ್ಕಿಂತ ಜಾಸ್ತಿ ಐ ಡೊನೇಷನ್ಸ್ ಆಗ್ತವೆ ಸರ್, ಅಲ್ಲಿಂದ ಇಂಪೋರ್ಟ್ ಮಾಡ್ತೀವಿ. ಸೊ ಈ ಥರ ಆಗಬಾರ್ದು ಅಂತಂದು ನಮ್ಮ ಜನರಲ್ಲಿ ಐ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸಿ ಅವ್ರಿಗೂ ಡೊನೇಟ್ ಮಾಡೋಕ್ಕೆ ಮೋಟಿವೇಟ್ ಮಾಡೋದಂತ ಮಾಡ್ತಾರೆ. ಆಸ್ಪತ್ರೆಯ ಸುಧಾ ಪಾಟೀಲ್ ಮಾತನಾಡಿ, ನೇತ್ರದಾನ ಕುರಿತು ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 3ರಂದು ರ್ಯಾಲಿ ನಡೆಸಲಾಗುತ್ತದೆ. ವಿವಿಧ ಶಾಲಾ ಕಾಲೇಜುಗಳ 800ಕ್ಕೂ ಹೆಚ್ಚು ಮಕ್ಕಳು ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಿಜಲಿಂಗಪ್ಪ ಕಾಲೋನಿ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆವರೆಗೆ ನಡೆಯಲಿರುವ ರ್ಯಾಲಿಯನ್ನು ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ಚಾಲನೆ ನೀಡಲಿದ್ದಾರೆ. ಎಸ್ಪಿ ಪುಟ್ಟಮಾದಯ್ಯ, ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸುರೇಂದ್ರ ಬಾಬು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೇತ್ರದಾನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಅದ್ರ ಸಲುವಾಗಿ ನಾವು ರ್ಯಾಲಿ ಮಾಡ್ತಾ ಇದೀವಿ. 3ನೇ ತಾರೀಕು ರ್ಯಾಲಿ ಮಾಡ್ತಾ ಇದೀವಿ. 3 ಸೆಪ್ಟೆಂಬರ್ ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ ಎಲ್ಎಂಜಿ ಐ ಇನ್ಸ್ಟಿಟ್ಯೂಟ್ ನಿಜಲಿಂಗಪ್ಪ ಕಾಲೇಜಿನವರೆಗಿನೂ ನೇತ್ರದಾನ ವಾಕರಾಗಿ ನಾವು ಮಾಡ್ತಾ ಇದೀವಿ. ಇದಕ್ಕೆ ಸಿಪಿ ಅವರು ಬರ್ತಾ ಇದ್ದಾರೆ, ಆಮೇಲೆ ಎಸ್ಪಿ ಸರ್ ಬರ್ತಾ ಇದ್ದಾರೆ, ಡಿಎಫ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಪ್ರೋಗ್ರಾಮ್ ಆಫೀಸರ್ ಬರ್ತಾ ಇದ್ದಾರೆ, ಮತ್ತೆ ಶ್ರೀ ಶಾಂತಮಲ್ಲ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ. ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಇದೊಂದು ಚಾಲನೆ ಮಾಡಿಸುವಾಗ ಅವರೆಲ್ಲ ಬರ್ತಾ ಇದ್ದಾರೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಜಾಗೃತಿ ಜನರಲ್ಲಿ ಮೂಡಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ಹೆಸರು ಸುಧಾ ಪಾಟೀಲ್ ಅಂತ ನೇತ್ರ ವಿಜ್ಞಾನ ಸಂಸ್ಥೆಗಳ ಬ್ರಾಂಚ್ ರಾಯಚೂರಲ್ಲಿ ಬ್ರಾಂಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂತರ ಬಂದ್ಬಿಟ್ಟು ನಾವು ಹುಡುಗಿ ಡಾಕ್ಟರ್ ಶ್ರೇಯಾ ಗೋಸ್ವಾಮಿ ಅಂತ ಇವರು ನೇತ್ರ ತಜ್ಞರು, ಡಾಕ್ಟರ್ ವಿವೇಕ್ ಮೋರ್ಕೆ ಇವರು ಕೂಡ ನೇತ್ರ ತಜ್ಞರು. ಇದರ ಬಗ್ಗೆ ಹೆಚ್ಚಿನ ಏನಾದರೂ ನಿಮಗೆ ಕ್ವಶನ್ಸ್ ಇತ್ತು ಅಂತಂದ್ರೆ ಡಾಕ್ಟರ್ ಅವರು ನಿಮಗೆ ಅದನ್ನ ವಿವರಿಸ್ತಾರೆ. ಈಗ ಯಾರಾದ್ರೂ ಸತ್ತ ವ್ಯಕ್ತಿಯಿಂದ ತಗೊಂಡು ಸತ್ತ ವ್ಯಕ್ತಿಯ ನಂತರ ನಾವು ತಗೊಂಡೋದನ್ನ ನಾವು ಆಕಾಶ ಒಳಗಡೆ ತಗೊಂಡು ಬೇರೆದವ್ರನ್ನ ಮಾಡ್ಬೇಕಾದ್ರೆ ನಮ್ಮ ಹತ್ರ ಲಿಸ್ಟ್ಗಳಲ್ಲಿ ಚಿನ್ನದಲ್ಲೇ ಭಾಳ ಆಗಿದ್ದು ಭಾಳ ಅಷ್ಟೊಂದು ವೆಚ್ಚ ಆಗಲ್ಲ, ಭಾಳ ಕಡಿಮೆ ದರದಲ್ಲೇ ಉಂಟಾಗ ನಮ್ಮ ಒಂದು ಇಂಪ್ಲಾಂಟೇಷನ್ ಚಾರ್ಜಸ್ ಮಾತ್ರ ತಗೋತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸೋಹೇಬ್ ಉಪಸ್ಥಿತರಿದ್ದರು. ಜಿಲ್ಲಾ ಮಡಿವಾಳ ಮಹಿಳಾ ಘಟಕದಿಂದ ಶ್ರಾವಣ ಕೊನೆ ಸೋಮವಾರದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಮಡಿವಾಳ ಸಮಾಜದ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ 2ರಂದು ಆಯೋಜಿಸಲಾಗಿದೆ ಎಂದು ಸಮಾಜ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಹೇಳಿದರು. ಜಿಲ್ಲಾ ಮಡಿವಾಳ ಮಹಿಳಾ ಘಟಕದಿಂದ ಶ್ರಾವಣ ಕೊನೆ ಸೋಮವಾರದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಮಡಿವಾಳ ಸಮಾಜದ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ 2ರಂದು ಆಯೋಜಿಸಲಾಗಿದೆ ಎಂದು ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಸಂತೋಷ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೂತನವಾಗಿ ರಚಿಸಲಾದ ಮಹಿಳಾ ಘಟಕದಿಂದ ಶ್ರಾವಣ ಮಾಸದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿದೆ. ಕೊನೆ ಸೋಮವಾರದಂದು ಸಮಾರೋಪಗೊಳ್ಳಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹೊಸದಾಗಿ ಮಹಿಳಾ ಘಟಕಕ್ಕೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ಸಹ ನೀಡಲಾಗುತ್ತದೆ ಎಂದರು. ಜಿಲ್ಲಾ ಮಡಿವಾಳ ಮಾಚದೇವ ಸಮಾಜದ ರಾಯಚೂರು ಅಧ್ಯಕ್ಷರಾದ ಶ್ರೀ ಜಂಬಣ್ಣ ಅವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀ ಜಮಲಾ ಕೇಶವಮೂರ್ತಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ವಿನಿ ಸಂತೋಷ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ರೂಪಾ ಗೋಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ಈಗ ಶ್ರಾವಣ ಮಾಸದ ಪ್ರಯುಕ್ತ ನಾವು ಪ್ರತಿ ಸೋಮವಾರ ನಮ್ಮ ಸಮುದಾಯ ಭವನದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ನೆರವೇರಿಸಿದ್ವಿ. ಅದೇ ರೀತಿಯಾಗಿ ದಿನಾಂಕ 2/9/2024 ಕಡೆ ಸೋಮವಾರದಂದು ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಜೆ.ಸಿ. ರಾಜಶೇಖರ್ ಜೀವನ ಕೌಶಲ್ಯ ತರಬೇತಿದಾರರು ಹಾಗೂ ಪ್ರೇರಣಾ ಮಾತುಗಾರರು ಆಗಮಿಸಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯ ಘಟ್ಟವಾಗಿ ಮಹಿಳೆಯರಿಗೆ ಮಡಿವಾಳ ಸಮಾಜದ ಮಹಿಳೆಯರಿಗೆ ಉಡುತುಂಬ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮಹಿಳೆಯರಲ್ಲಿ ವಿನಂತಿಸಿಕೊಳ್ಳುತ್ತಾ, ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಮ ನೂತನ ಮಹಿಳಾ ಘಟಕದ ಇನ್ನುಳಿದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಆದೇಶ ಪತ್ರ ನೀಡಲಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು, ಮುಖಂಡರು, ಮಕ್ಕಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.
ಟ್ರಾನ್ಸ್ಬಾವಿ ಹತ್ತಿರ ಮಾವಿನಕೆರೆಯಲ್ಲಿ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜಮುನಾ ಕೇಶವಮೂರ್ತಿ, ರೂಪಾ ಗುರುಸ್ವಾಮಿ, ಈರಮ್ಮ, ಪದ್ಮಾವತಿ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಹಾಕಿ ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಈ ಭಾಗದ ಕ್ರೀಡಾಸಕ್ತರಿಗೆ ಪ್ರೋತ್ಸಾಹ ನೀಡಿದ್ದು ಪ್ರಶಂಸನೀಯ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡಿ ಹಾಕಿ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಲಹೆ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಹಾಕಿ ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಈ ಭಾಗದ ಕ್ರೀಡಾಸಕ್ತರಿಗೆ ಪ್ರೋತ್ಸಾಹ ನೀಡಿದ್ದು ಪ್ರಶಂಸನೀಯ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡಿ ಹಾಕಿ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಲಹೆ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಕಿ ರಾಯಚೂರು ಕರ್ನಾಟಕ ಸಂಸ್ಥೆಯಿಂದ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ 119ನೇ ಹುಟ್ಟುಹಬ್ಬ ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ, ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ನಗರದಲ್ಲಿ ಹಾಕಿ ಕ್ರೀಡೆಯನ್ನು ಆಯೋಜನೆ ಮಾಡಿದ ಹನುಮಂತಪ್ಪ ಇವರು ರಾಜ್ಯದ 10 ರಿಂದ 15 ಜಿಲ್ಲೆಗಳಿಂದ ಹಾಕಿ ತಂಡಗಳನ್ನು ಕರೆತಂದು ರಾಜ್ಯ ಮಟ್ಟದ ಹಾಕಿ ಕ್ರೀಡೆಯನ್ನು ನಡೆಸಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಡೆಸಿದ್ದಕ್ಕೆ ಅಭಿನಂದಿಸಿದರು. ಹಾಕಿ ಕ್ರೀಡೆಗೆ ಈ ಭಾಗದಲ್ಲಿ ಆಸಕ್ತಿ ಮತ್ತು ಕ್ರೀಡೆಯಲ್ಲಿ ಪ್ರೋತ್ಸಾಹ ಮೂಡಿಸಲು ಶ್ರಮವಹಿಸಿ ಆಯೋಜನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಭಾಗದಲ್ಲಿ ಉತ್ತಮ ಹಾಕಿ ಕ್ರೀಡಾಪಟುಗಳು ಇದ್ದಾರೆ. ಅಂತವರನ್ನು ಮೇಲೆತ್ತುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕೆಂದರು. ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಪಂದ್ಯಾವಳಿ ಆಯೋಜನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡಲು ಸಲಹೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರತಿ ವರ್ಷ ನಗರದಲ್ಲಿ ಎಷ್ಟೇ ಕಷ್ಟಗಳಿದೆ ಯಾರಿಗೂ ತೊಂದರೆ ಕೊಡದಂತೆ ಇಡೀ ರಾಜ್ಯದಿಂದ ವಿವಿಧ ಭಾಗಗಳಿಂದ ಈ ಭಾಗಕ್ಕೆ ಕ್ರೀಡಾಪಟುಗಳನ್ನು ಬರಮಾಡಿಕೊಂಡು ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅವರಿಗೆ ನಾನು ರಾಯಚೂರು ನಗರ ಪರವಾಗಿ, ನಮ್ಮ ಜನರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವ್ರ ಟೀಮನ್ನು ಅಭಿನಂದಿಸ್ತೇನೆ. ಯಾಕಂದರೆ ರಾಯಚೂರಿಗೆ ಬರಬೇಕಾದ್ರೆ ಕಷ್ಟ ಇರೋದು. ಹಾಗೆ ಅಂದ್ಕೊಂಡು ಮೈಸೂರು, ಕೊಡಗು ಮತ್ತು ಗದಗ ಮೈಸೂರು ಇರ್ತಾರೆ. ಅದೆಲ್ಲ ಮಕ್ಕಳು ದೊಡ್ಡದು ಮೊದಲಂದ್ರೂ ಅತ್ಯಂತ ಉತ್ತಮ ರೀತಿಯಲ್ಲಿ ಕ್ರೀಡಾಪಟುಗಳಾಗಿರ್ತಕ್ಕಂಥ ಪ್ರದೇಶಗಳು. ಇವತ್ತು ಕೊಡಗಿನಿಂದ, ಉಡುಪಿಯಿಂದ, ಮಂಗಳೂರಿನಿಂದ, ಮೈಸೂರಿನಿಂದ ಈ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಈ ಟೀಮ್ಗಳೆಲ್ಲ ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಯಾವುದೇ ಐತರಿಗೆ ಅವಕಾಶ ಕೊಡೋಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾಗಿ ಮುಂದುವರಿಬೇಕು. ನಮಗೇನು ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸರ್ಕಾರ, ನಾನಾಗಲಿ ಸದಸ್ಯರಾಗಲಿ, ಸಂಸದರಾಗಲಿ ಸರ್ಕಾರ ಮಾಡೋದು ಮಾತನಾಡಿ ಇವತ್ತು ಇದರಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳ ವಿಷಯದ್ದು ಉತ್ತಮ ಭವಿಷ್ಯಕ್ಕಾಗಿಗಳನ್ನು ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಯಚೂರು ನಗರದಲ್ಲಿ ಇಂಥ ಕಾರ್ಯಕ್ರಮ ನಡೆಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಿಂದ ಕ್ರೀಡಾಪಟುಗಳಿಗೆ ಬರಬೇಕು. ಈ ಹಿಂದುಳಿದ ಪ್ರದೇಶ ಗುರುತಿಸಿ ಈ ಭಾಗದ ಜನರ ಸಂಸ್ಕೃತಿ ಜೊತೆ ತಿಳ್ಕೊಳ್ಬೇಕು ಅಂತೇಳಿ ನಾನು ಆಸೆ. ಅವಕಾಶ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಬ್ಯಾಂಕ್ನವ್ರು ಗೆದ್ದಿದ್ದಾರೆ, ಯೂಸ್ ಹಾಕಿದವರು ಇವತ್ತು ದಿವಸ ಒಂದು ಮೈಸೂರಿನವರು ಸ್ವಲ್ಪ ಹಿಂದೆ ಏನು ತೊಂದರೆ ಇಲ್ಲ. ಮುಂದಿನ ಸ್ಪರ್ಧೆಯಲ್ಲಿ ನಿಮಗೂ ಒಂದು ಅವಕಾಶ ಇರ್ತದೆ, ಆಗ್ಬೋದು ಅಂತೇಳಿ ನಿಮಗೆ ಪ್ರೋತ್ಸಾಹ ನೀಡ್ತಾ ಮತ್ತೊಮ್ಮೆ ಈಗ ಹನುಮಂತಪ್ಪ ಮತ್ತು ತಂಡವರು ಏನೇನು ಆಚರಣೆ ಮಾಡಿದ್ದೀರಿ ಬಹಳ ಸಂತೋಷ. ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ನಮ್ಮ ಸಚಿವರು ಮಾತು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಯಾವ ರೀತಿ ಸಹಕಾರ ಮಾಡೋದನ್ನ ಮಾಡ್ತೀವಿ ಅಂತ ನನ್ನ ಆತ್ಮವಿಶ್ವಾಸ.
ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ಕುಮಾರ್ ಮಾತನಾಡಿ, ಹಾಕಿ ಕ್ರೀಡೆಯನ್ನು ಆಯೋಜನೆ ಮಾಡಲು ಹನುಮಂತ ಇವರು ಸಾಕಷ್ಟು ಪ್ರಯತ್ನ ಮಾಡಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಮತ್ತು ಪುರುಷರು ತಂಡಗಳನ್ನು ಕರೆಸಿ ಅವರಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟರು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಾಕಿ ಕ್ಲಬ್ನ ಕಾರ್ಯದರ್ಶಿ ಹನುಮಂತಪ್ಪ ನಾಯಕ್, ಜಯಪ್ರಕಾಶ್ ರೆಡ್ಡಿ, ಉಪಾಧ್ಯಕ್ಷ ರಘುನಾಥ್ ನಾಯಕ್, ತಿರುಮಪ್ಪ ರೆಡ್ಡಿ, ಮುತ್ತಣ್ಣ, ಮಲ್ಲನಗೌಡ, ಫುಟ್ಬಾಲ್ ಕೋಚ್ ಖಲೀಲ್ ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರಶ್ನೆಗಳ ತದ್ವಿರುದ್ಧವಾಗಿದ್ದು ಕೆಪಿಎಸ್ಸಿ ಮರುಪರಿಶೀಲನೆ ನಡೆಸಬೇಕು ಎಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಯೋಜನಾ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಮತ್ತು ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಲಾಯಿತು. ಪ್ರಶ್ನೆಗಳೇ ತದ್ವಿರುದ್ಧವಾಗಿದ್ದು ಕೆಪಿಎಸ್ ಮರು ಪರೀಕ್ಷೆ ನಡೆಸಬೇಕೆಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಯುವಜನ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಲೋಕಸೇವಾ ಆಯೋಗವು 384 ಗೆಜೆಟ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ ಮಂಗಳವಾರ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿವೆ. 2 ಪ್ರಶ್ನೆಗಳು ಪತ್ರಿಕೆಗಳಲ್ಲಿಯೂ ಹಲವಾರು ತಪ್ಪುಗಳು ನುಸುಳಿದ್ದು, ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧವಾಗಿವೆ. ಇನ್ನು ಕೆಲವು ಪ್ರಶ್ನೆಗಳು ಉತ್ತರ ಆಯ್ಕೆಗಳು ಅರ್ಥವೇ ಆಗದಂತಿವೆ. ಇಂಗ್ಲಿಷ್ನಲ್ಲಿ ತಪ್ಪು ಹೇಳಿಕೆಗಳು ಯಾವುವು ಎಂದು ಕೇಳಿದರೆ ಕನ್ನಡದಲ್ಲಿ ಸರಿ ಹೇಳಿಕೆಗಳು ಯಾವುವು ಎಂದು ಕೇಳಲಾಗಿದೆ. ಹಾಗೆ ಇಂಗ್ಲಿಷ್ನಲ್ಲಿ ಅತ್ಯಂತ ಭಾರದ ಪಕ್ಷಿಗಳಲ್ಲಿ ಒಂದು ಎಂದು ಹೇಳಿದರೆ ಕನ್ನಡಕ್ಕೆ ಅನುವಾದ ಮಾಡುವಾಗ ವೇಗವಾಗಿ ಹಾರಾಡುವ ಪಕ್ಷಿ ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಅನುವಾದದ ಅರ್ಥಗಳನ್ನು ತದ್ವಿರುದ್ಧವಾಗಿ ಇರುವುದು ಬಹಳಷ್ಟು ಜನರನ್ನು ಅನುತ್ತೀರ್ಣ ಮಾಡುವ ಆತಂಕವಿರುವುದರಿಂದ ಕೆಪಿಎಸ್ಸಿ ಪರೀಕ್ಷೆಗಳನ್ನು ಮರುಪರೀಕ್ಷೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸೂಕ್ತವಾದ ಶಿಫಾರಸು ಮಾಡಬೇಕೆಂದು ಮನವಿ ಮಾಡಿದರು. ಪರೀಕ್ಷೆ ಎಡವಟ್ಟು ಪ್ರಶ್ನೆಗಳಿಗೆ ತದ್ವಿರುದ್ಧ ಮರುಪರೀಕ್ಷೆ ನಡೆಸಬೇಕೆಂದು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಯೋಜನಾ ಸಂಘಟನೆ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಆಗ್ರಹಿಸುತ್ತದೆ. ಕರ್ನಾಟಕ ಲೋಕಸೇವಾ ಆಯೋಗವು 384 ಗೆಜೆಟ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿ ಮಂಗಳವಾರ ನಡೆಸಿದ್ದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿವೆ. 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಹಲವಾರು ತಪ್ಪುಗಳು ಸುಳಿದಿದ್ದು, ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧವಾಗಿವೆ. ಇನ್ನು ಕೆಲವು ಪ್ರಶ್ನೆಗಳು ಉತ್ತರದ ಆಯ್ಕೆಗಳಲ್ಲಿ ಅರ್ಥವೇ ಆಗದಂತಿದೆ. ಉದಾಹರಣೆಗೆ, ಇಂಗ್ಲಿಷ್ನಲ್ಲಿ ತಪ್ಪು ಹೇಳಿಕೆಗಳು ಯಾವ್ಯಾವು ಎಂದು ಕೇಳಿದ್ದರೆ ಕನ್ನಡದಲ್ಲಿ ಸರಿ ಹೇಳಿಕೆಗಳು ಯಾವುವು ಎಂದು ಕೇಳಲಾಗಿದೆ. ಹಾಗೆ ಇಂಗ್ಲಿಷ್ನಲ್ಲಿ ಅತ್ಯಂತ ಭಾರದ ಪ್ರಶ್ನೆಗಳಲ್ಲಿ ಒಂದು ಎಂದು ಹೇಳಿದ್ದರೆ ಕನ್ನಡಕ್ಕೆ ಅನುವಾದ ಮಾಡುವಾಗ ವೇಗವಾಗಿ ಹಾರಾಡುವ ಪ್ರಶ್ನೆ ಎಂದು ಉಲ್ಲೇಖಿಸಲಾಗಿದೆ. ಹೀಗಾಗಿ ಒಟ್ಟಾರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಅನುವಾದದ ಅರ್ಥಗಳನ್ನು ಅನುತ್ತೀರ್ಣ ಮಾಡುವ ಆತಂಕವಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಪರೀಕ್ಷೆಗಳನ್ನು ಮರುಪರೀಕ್ಷೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸೂಕ್ತವಾಗಿ ಶಿಫಾರಸು ಮಾಡಬೇಕೆಂದು ಈ ಮನವಿ ಪತ್ರ ಮೂಲಕ ತಮ್ಮಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಂಚಾಲಕ ಅಜೀಜ್ ಜಾಗೀರ್ದಾರ್, ಮುಖಂಡ ನಿರಂಜನ್ ಕುಮಾರ್, ಸಿಪಿಐಎಂ ರೆಡ್ಡಿ ಸ್ಟಾರ್ ಮುಖಂಡ ಆರ್ ಹುಚ್ಚರೆಡ್ಡಿ, ರವಿಚಂದ್ರನ್, ಮಾರಪ್ಪ ಹರವಿ, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ವಿದ್ಯಾರ್ಥಿ ಮುಖಂಡ ಪ್ರಕಾಶ್ ಸೇರಿದಂತೆ ಅನೇಕರಿದ್ದರು. ಸಾಧನೆ ಸುಲಭ ಅಲ್ಲ, ಆದರೆ ಸಾಧಿಸುವ ಛಲ ಇದ್ದರೆ ಸಾಧಕರಾಗಬಹುದು ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಸಾಧನೆ ಸುಲಭ ಅಲ್ಲ, ಆದರೆ ಸಾಧಿಸುವ ಛಲ ಇದ್ದರೆ ಸಾಧಕರಾಗಬಹುದು ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಎಸ್ಕೆಇ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜು, ಶಾಹೀನ್ ಪಿಯು ಕಾಲೇಜು, ಥಾಮಸ್ ಪದವಿ ಕಾಲೇಜು ವತಿಯಿಂದ ಗುರುವಾರದಂದು ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಜೀವನದಲ್ಲಿ ಮುಂದೆ ಬರಬೇಕಾದರೆ ಯಾವುದೇ ದಾರಿ ಸುಲಭವಾಗಿ ಇರುವುದಿಲ್ಲ. ಕಾಡಿನಲ್ಲಿ ದಾರಿ ಮಾಡಿಕೊಂಡು ಮುನ್ನುಗ್ಗುವಂತಹ ಛಲಗಾರಿಕೆ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಜೀವನದಲ್ಲಿ ಯಶಸ್ವಿ ಸಾಧಿಸಲು ಸಾಧ್ಯ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಮುಂದಿನ ಉಜ್ವಲ ಜೀವನದಲ್ಲ ಕನಸುಗಳನ್ನು ಇಟ್ಟುಕೊಂಡು ಮುನ್ನಡೆಯಬೇಕು. ಆ ಕನಸುಗಳು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ಕಠಿಣ ಪರಿಶ್ರಮದಿಂದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. ಸಾಧಕರು ಅವರ ಜೀವನ ನಿಮ್ಮ ಜೀವನಕ್ಕೆ ಪ್ರೇರಣೆಯಾಗಬೇಕು. ಸಾಧಕರು ಮಾದರಿಯಾಗಬೇಕಾದರೆ ನಿರಂತರ ಅಧ್ಯಯನ ಅಗತ್ಯ ಎಂದು ಹೇಳಿದರು. ಇಂದು ನನ್ನನ್ನು ಅಭಿನಂದಿಸುವ ಮೂಲಕ ಬಹುದೊಡ್ಡ ಜವಾಬ್ದಾರಿ, ಪ್ರೀತಿ, ಅಭಿಮಾನವನ್ನು ನನ್ನ ಮೇಲೆ ಹೊರಿಸಲಾಗಿದೆ. ಜನರ ನಿರೀಕ್ಷೆಗಳನ್ನು ಎನ್ನುವುದನ್ನು ಅರಿತುಕೊಂಡು ಅವರ ಬೇಡಿಕೆಗಳನ್ನು ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಕೆಲಸವನ್ನು ಮಾಡುವೆ. ಸಂಸದರಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಇದೀಗ ಚಾಲನೆ ನೀಡಲಾಗುತ್ತದೆ. ಇನ್ನು 5 ವರ್ಷಗಳ ಅವಧಿಯಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುವೆ. ರಾಯಚೂರಿಗೆ ಏಮ್ಸ್ ಬಂದೇ ಬರುತ್ತದೆ, ಈ ಬಗ್ಗೆ ಸಂಶಯ ಬೇಡ ಎಂದು ಅವರು ಹೇಳಿದರು.
ಸಂಸದನನ್ನ ನೀವು ಸನ್ಮಾನ ಮಾಡೋ ಕಾರ್ಯಕ್ರಮ ಅಂತ ಹೇಳಿ ತಾವು ದಯವಿಟ್ಟು ಭಾವಿಸಬೇಡಿ. ನಿಮ್ಮ ಅಮೂಲ್ಯವಾದಂಥ ಒಂದು 2 ಗಂಟೆಗಳನ್ನ ನೀವು ನಮ್ಗೆ ಕೊಟ್ಟಿದ್ದೀರಿ. ಆದ್ರಿಂದ ಈ ಕಾರ್ಯಕ್ರಮದ ಒಂದು ಔಚಿತ್ಯವನ್ನು ಇನ್ನೂ ಸ್ವಲ್ಪ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಿಕಳಿಯಿಂದ ಕೋರ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥವರು ಬಹಳ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾವ ರೀತಿ ನಮ್ಮ ಎಲ್ಲ ಧರ್ಮಗುರುಗಳು ನಮ್ಮ ಮುಂದೆ ಕಣ್ಮುಂದೆ ಬಂದು ಆಸೀನರಾಗಿದ್ದಾರೆ ಮತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಒಳಿತನ್ನ ಬಯಸ್ತಾ ಇದ್ದಾರೆ ಅನ್ನೋದನ್ನು ತಾವು ಗಮನಿಸಬಹುದಾಗುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ, ನೀವು ಮುಂದೆ ಏನು ಕೆಲಸ ಮಾಡ್ತೀರಿ, ಹೇಗೆ ಓದ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಧರ್ಮಗಳ ಗುರುಗಳು ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ತಮ್ಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕಿಂತ ಯಾವ ಬೇಕು? ಇಂತಹ ಗುರುತ್ರಯರ ಆಶೀರ್ವಾದ ಪಡೆಯಲು ನೀವು ಓಡಾಡಿ ಮಾಡಬೇಕಾಗಿತ್ತು. ನೀವು ಕುಂತಲ್ಲೇ ಅವರು ಬಂದು ಕೂತ್ಕೊಂಡು ಅವರ ಆಶೀರ್ವಾದವನ್ನು ಹೇಳ್ತಾ ಇರುವಂಥದ್ದು ಬಹಳ ನಿಮ್ಮ ಪುಣ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದು ಸುಮ್ಮನೆ ಹೇಳುವಂಥ ಮಾತಲ್ಲ. ಬಹುಶಃ ಬೇರೆ ಒಂದು ಪ್ರದೇಶಕ್ಕೆ ಹೋದ್ರೆ ಅದು ಹೇಳುವಂಥ ಮಾತಾಗ್ಬೋದು. ಆದರೆ ನಮ್ಮ ರಾಯಚೂರಿನಲ್ಲಿ ಬಂದ್ರೆ ಅದು ಅಕ್ಷರಶಃ ರಾಯಚೂರಿಗಳ ಜನಜೀವನದ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರಾಯಚೂರಿನಲ್ಲಿ ಎಲ್ಲ ಧರ್ಮಗಳ ನೆಲೆ ಇಲ್ಲಿ ಕಂಡುಕೊಂಡಿದೆ. ತುಂಗಭದ್ರಾ, ಕೃಷ್ಣ, ದೋವಾಬ್ ಅಂತ ಹೇಳಿದ್ರು. ದೋವಾಬಲ್ಲ, ಇದು ಅತ್ಯಂತ ಬಲವಂತಾದಂಥ ಭೂಮಿ. ತುಂಗಭದ್ರಾ, ಅದಾದ್ಮೇಲೆ ಕೃಷ್ಣ ಆದ್ಮೇಲೆ ಭೀಮಾ, ಹೀಗೆ ಹಲವಾರು ನದಿಗಳು ಈ ನೆಲವನ್ನ ತೋಯಿಸಿ ಇದನ್ನ ಅತ್ಯಂತ ಬಲಬಡಿದ ಸಮೃದ್ಧ ನಾಡನ್ನಾಗಿ ಮಾಡಿದ್ದಾರೆ. ಆದ್ರಿಂದಲೇ ನೀವು ಇಲ್ಲಿ ಇಲ್ಲಿ ಅಕ್ಕಿಯನ್ನ ಬೇರೆ ಬೇರೆ ದೇಶಕ್ಕೆ ಹೋದ್ರು ಕೂಡ ಕಾಣುವಂಥದ್ದು. ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದಿಲ್ಲ, ನಾನು ಎಲ್ಲಿಗೆ ಹೋಗಿದ್ರಿ ಡಾಕ್ಟರ್ ಕಲ್ಸದವ್ರೆ? ಪ್ಯಾರಿಸ್ನಲ್ಲಿ ಹೋದಾಗ ಕೂಡ ನಮ್ಮ ರಾಯಚೂರಿನ ಅಕ್ಕಿ ಕಾಣಿಸ್ತದೆ. ಇಷ್ಟು ಸಮೃದ್ಧವಾದಂತಹ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಎಲ್ಲ ಧರ್ಮಗಳ ಒಡನಾಟವನ್ನ, ಪ್ರೀತಿಯಿಂದ ಸಹವಾಸವನ್ನ ನಾವು ನೋಡ್ತಾ ಇದ್ದೀವಿ. ಸಹವಾಸ ಅಂದ್ರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ಸಹವಾಸದ ಬಗ್ಗೆ ವಿಶೇಷ ಲೇಖನಗಳು, ವಿಶೇಷ ಪ್ರಬಂಧಗಳು, ಬಹುಶಃ ಡಾಕ್ಟರೇಟ್ ವಸ್ತುಗಳಾಗಿ ಇದ್ದಾವೆ. ಅದು ನನಗೆ ಗೊತ್ತಿರುವಂತ ವಿಷಯ. ರಾಯಚೂರಿನ ಈ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿ ಧರ್ಮಗಳ 2-3 ಧರ್ಮಗಳ ದೇವಸ್ಥಾನಗಳು ಒಂದೇ ಪ್ರಾಂಗಣದಲ್ಲಿ, ಒಂದೇ ಬಿಲ್ಡಿಂಗ್ ನಲ್ಲಿ ಇರುವಂತದ್ರ ಬಗ್ಗೆ ವಿಶೇಷವಾದಂತಹ ರಿಸರ್ಚ್ ಮಾಡಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಒಂದು ಸಂಸ್ಕೃತಿ ನಮ್ಮ ರಾಯಚೂರಿನಲ್ಲಿ. ಅದು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದಾರೆ. ನೀವು ಬಹುಶಃ ಯಾವುದೇ ಒಂದು ಕ್ಲಾಸ್ ರೂಮ್ ನಲ್ಲಿ ಪಾಠ ಕಲಿಯೋದಕ್ಕಿಂತ ಇವತ್ತಿನ 2 ಗಂಟೆಗಳಲ್ಲಿ ನಿಮಗೆ ಹಲವಾರು ವಿಷಯಗಳು ನಿಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಮಾಡುವಂಥದ್ದು ಬಹಳ ದೊಡ್ಡ ವಿಷಯ. ಅದೇ ರೀತಿ ನನ್ನ ಒಬ್ಬನೇ ಕೂರಿಸಿಲ್ಲ ಅವರಲ್ಲಿ, ಸ್ಟೇಜ್ ಮೇಲೆ ಯಾರ್ಯಾರಿದ್ದಾರೆ ಅಂತ ನೀವು ದಯವಿಟ್ಟು ಗಮನಿಸ್ಕೊಳ್ಳಿ. ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಿ. ಕುಮಾರ್ ನಾಯಕ್ ಅವರು ಐಎಎಸ್ ಅಧಿಕಾರಿಯಾಗಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವವಿದೆ. ತಮ್ಮ ಅನುಭವ ಆಧಾರದ ಮೇಲೆ ದೃಷ್ಟಿಯ ಯೋಜನೆಯೊಂದಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಅಡಿಪಾಯ ಹಾಕಬೇಕು. ಜಿಲ್ಲೆಯ ಹಿಂದುಳಿದಿಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಇವೆ. ಅವುಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಅಷ್ಟೇ ಎಂದು ಹೇಳಿದರು. ರಾಯಚೂರಿನಲ್ಲಿ ರೈಲ್ವೆ ಸಂಪರ್ಕ ಉತ್ತಮವಾಗಿದೆ. ಆದರೆ ರಸ್ತೆ ಸಂಪರ್ಕ ವ್ಯವಸ್ಥೆ ಇನ್ನಿಷ್ಟು ಸುಧಾರಣೆಯಾಗಬೇಕಿದೆ. ವಿಮಾನ ನಿಲ್ದಾಣ ನಿರ್ಮಾಣವಾದರೆ ದೇಶದ ಭೂಪಟದಲ್ಲಿ ರಾಯಚೂರು ಗುರುತಿಸಿಕೊಳ್ಳಲಿದೆ. ಕೋಟೆಗಳನ್ನು ಅಭಿವೃದ್ಧಿಪಡಿಸಿ ಉತ್ತಮ ತಾಣಗಳನ್ನಾಗಿ ಮಾಡಬೇಕು. ರಾಯಚೂರು ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಇಲ್ಲಿನ ಕಲೆ ಸಂಸ್ಕೃತಿಯನ್ನು ನಾಡಿಗೆ ಪರಿಚಯಿಸುವ ಕೆಲಸ ಆಗಬೇಕು ಎಂದರು. ಡಿಪಾರ್ಟ್ಮೆಂಟ್ಗೆ ACS ಆಗಿ ನಾನು ವೈಸ್ ಚಾನ್ಸಲರ್ ಆಗಿ ಫಸ್ಟ್ ಡೇ ಅವ್ರನ್ನ ಭೇಟಿ ಮಾಡಕ್ ಹೋದೆ. ಸೂಟಲ್ಲಿ ಕೂತಿದ್ರು. ಈಗಲೇ ಹೀಗಿದ್ರೆ ಲೆಕ್ಕ ಹಾಕೊಳ್ಳಿ. ಸೂಟಲ್ಲಿ ಅವರ ಚೇಂಬರ್ ಅವ್ರು ಕೂತಿದ್ರು. ಅವ್ರು ನೋಡಿದ ಕೂಡಲೇ ನನಗೆ ಇಡೀ ರಾಯಚೂರನ್ನ ಬದಲಾಯಿಸುವಂತ ಒಬ್ಬ ಶಕ್ತಿವಂತ ಯಾರಾದ್ರೂ ಇದ್ರೆ ಈ ವ್ಯಕ್ತಿನೇ ಅಂತ ಅವತ್ತೇ ಅನ್ಸಿತ್ತು. ಯಾಕೆಂದ್ರೆ he was also the secretary in charge of Raichur those days. ನೀವು ಇಂಥ ಒಳ್ಳೆ ಒಬ್ಬ ವ್ಯಕ್ತಿನ ಚುನಾಯಿತರಾಗಿ ಮಾಡಿದಿರಲ್ಲ. ಈ ಪ್ರಜಾಪ್ರಭುತ್ವದ ಶಕ್ತಿ ಬಗ್ಗೆ ನಾವು ಬಹಳ ಸಂತೋಷ ಪಡಬೇಕು. ಈ ಪ್ರಜಾಪ್ರಭುತ್ವದ ಶಕ್ತಿ ಹೇಗಿದೆ ನೋಡಿ. ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವ ಮುಖಾಂತರವಾಗಿ ನಾವು ಒಂದು ಇಡೀ ಭೂ ಪ್ರದೇಶವನ್ನು ಬೆಳೆಸಲಿಕ್ಕೆ ಪ್ರಜಾಪ್ರಭುತ್ವ ನಮಗೆ ಕೊಡುವಂತ ಶಕ್ತಿನೇ ಇದೆ. ಅದು ನಮಗೆ ಬಹಳ ಇಂಪ್ರೆಸ್ ಆಗಿರ್ತಕ್ಕಂಥದ್ದು. ಸೊ ಯಾವ ಮನುಷ್ಯನನ್ನ ನಾವು ಮೊದಲನೇ ಸರಿ ನೋಡಿ
ಸಾಕ್ತೀವಿ, ಆ ಮನುಷ್ಯನ ಕಾರ್ಯವರ್ತನೆಯಿಂದ ನಾವು ಅರ್ಥ ಮಾಡಿಕೊಂಡಾಗ ಅವರು ಹೇಗೆ ಇದನ್ನ ಬೆಳೆಸ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಅವರ ಬಯೋಡೇಟಾ ನೀವು ನೋಡಿ, ಬಹಳ ಹಂಬಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಂಡ್ ಈ ಸ್ಟಿಲ್ ಹಂಬಲ್. ಇವತ್ತಿಗೂ ಕೂಡ MP ಆಗಿದ್ದೀನಿ ಅಂತ ಒಂದ್ ಸ್ವಲ್ಪ ಅಹಮಿಲ್ಲ, ಅಹಂಕಾರ ಇಲ್ಲ. ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಓದೋರು ಅವರು ಒಂದ್ ಕಡೆ ಬರ್ಕೋತಾರೆ, ನನಗೆ ಆ ವಿದ್ಯಾಶಾಲೆಯ ಇನ್ಫ್ಲೂಯೆನ್ಸ್ ಇವತ್ತಿಗೂ ಇದೆ ಅಂತ. ಕೇಳಿಸ್ತಾ ಇದೆ? ನೀವು ಇದನ್ನ ಗಮನದಲ್ಲಿರ್ಬೇಕು. ಯಾಕೆಂದ್ರೆ ಒಂದು ಶಾಲೆ ಅಥವಾ ಒಂದು ಕಾಲೇಜು ಅಥವಾ ಒಂದು ವಿಶ್ವವಿದ್ಯಾಲಯ ನಮ್ಮ ಮೇಲೆ ಯಾವ ರೀತಿ ಅದರ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋಕ್ಕೆ ದಿಸ್ ಇಸ್ ಎ ಕ್ಲಾಸಿಕಲ್ ಎಕ್ಸಾಂಪಲ್. ಅವರು ವಿದ್ಯಾಶಾಲೆಯಲ್ಲಿ ಓದಿ, ನಂತರದಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಓದಿ, ನ್ಯಾಷನಲ್ ಲಾ ಕಾಲೇಜಲ್ಲಿ ಓದಿ, ಅಲ್ಲಿಂದ IAS ಮಾಡಿ ಸುಮಾರು 33 ವರ್ಷಗಳ ಕಾಲ ಅವರು ಕಂಟಿನ್ಯೂಸ್ ಆಗಿ ಸೇವೆಯನ್ನು ಮಾಡಿದ್ದಾರೆ. ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ್ ಮಾತನಾಡಿ, ಜಿಲ್ಲೆಯನ್ನು ಚಿನ್ನ, ವಿದ್ಯುತ್, ಹತ್ತಿ, ಭತ್ತ ಮುಂತಾದ ಸಂಪನ್ಮೂಲಗಳನ್ನು ಪಡೆದುಕೊಳ್ಳುವ ಸರ್ಕಾರಗಳು ಜಿಲ್ಲೆಗೆ ಮಹತ್ವದ ಯೋಜನೆಗಳನ್ನು ನೀಡದೆ ಪ್ರತಿ ಹಂತದಲ್ಲಿ ಅನ್ಯಾಯ ಮಾಡುತ್ತಿವೆ. ಆಡಳಿತ ವ್ಯವಸ್ಥೆ ಇದೇ ರೀತಿ ಮುಂದುವರೆದರೆ ಪ್ರಾದೇಶಿಕ ಅಸಮಾನತೆ ನಿವಾರಣೆಯಾಗುವುದು ಯಾವಾಗ ಎಂದು ಪ್ರಶ್ನಿಸಿದ ಅವರು, ಜಿಲ್ಲೆಯ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಹೋರಾಟ ನಿಲ್ಲದು ಎಂದು ಹೇಳಿದರು. ಇವತ್ತ ನಮ್ಮ ಪ್ರೊಫೆಸರ್ ಹರೀಶ್ ಸ್ವಾಮಿ ಅವರು ರಾಮಸ್ವಾಮಿ ಹೇಳಿದ್ರು, ರೈತರಿಂದ ಸೇಫ್ ಹ್ಯಾಂಡ್ ಅಂತ ಹೇಳಿ. ನಾವು ನಿಜವಾಗ್ಲೂ ಆ ರೀತಿಯಲ್ಲಿ ಪುಣ್ಯ ಬಂದ್ರೆ, ಹಾಗೇನೆ ನೀವು ಕೂಡ ಪುಣ್ಯ ಬಂದ್ರೆ ನಮ್ಮಂತ ಮತದಾರರ ಪಡ್ಕೊಂಡಿದ್ರಲ್ಲ, ಇಲ್ಲಿ ನಿಜವಾಗ್ಲೂ ಎಂತ ಪ್ರೀತಿಯ ವಿದ್ಯಾರ್ಥಿಗಳು ಆ ರೀತಿ ನಿಮ್ಮನ್ನ ಆ ಬರಮಾಡಿಕೊಳ್ಳೋದು ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನು ಯಾವಾಗಾದ್ರೂ ಒಂದ್ಸಲ MP ಆಗಬೇಕು, ಈ ರೀತಿಯಾಗಿ ಗೌರವವನ್ನು ಸ್ವೀಕರಿಸಬೇಕಂತಕ್ಕಂಥ ಸಹಜವಾಗಿ ಒಂದು ಆಶೆ ಹುಟ್ಟಕ್ಕೆ ಸಾಧ್ಯತೆ ಇದೆ. ನಿಜವಾಗ್ಲೂ ಕೂಡ ಇವತ್ತು ಆ ಬರಮಾಡಿಕೊಳ್ಳತಕ್ಕ ರೀತಿ ಅಮೋಘವಾಗಿರ್ತಕ್ಕಂಥದ್ದು, ಅತ್ಯಂತ ಚಾರಿತ್ರಿಕವಾಗಿರ್ತಕ್ಕಂಥದ್ದು. ನಾನು ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಷಯ ನಾನು ಕುಮಾರ್ ನಾಯಕ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಪೂರ್ವ 2 ತಿಂಗಳ ಮೊದಲು ಇದೇ ವೇದಿಕೆಯಲ್ಲಿ ನಮ್ಮ ಬಾಬರಾವ್ ಶೇಗುಡಿಸ್ ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದು ಮೊಟ್ಟ ಮೊದಲ ಸಲ, ಅಂದ್ರೆ ಮೊದಲೆಲ್ಲ ಅವರು DC ಇದ್ದಾಗ ನಾನು ಬಹಳ ಜಗಳ ಆಡಿದ್ದೀನಿ ಅವ್ರು ಕೂಡ. ಅದೇ ಒಂದ್ಸಲ ನಾನು ಪ್ರತಿ ಸಲ ಯಾವುದೇ ಸಮಸ್ಯೆಗಳು ತೆಗೆದುಕೊಂಡೋದಾಗ ಒಂದ್ಸಲ ನಾನು ಮತ್ತು ಚೀಫ್ ಮಿನಿಸ್ಟರ್ ಇದ್ರು ನಮ್ಮ ಮುನಿಯಪ್ಪ ಮುದ್ದಪ್ಪ ಅವರು, ಅವರೆಲ್ಲ ನೀರಾವರಿ ವಿಷಯಕ್ಕ ಆ ಟೀನೇಜ್ ರೈತರಿಗೆ ನೀರು ಬರ್ತಾ ಇಲ್ಲ ಅಂದ್ಕೊಂಡು ಅವ್ರಿಗೆ ಮನೆ ಪತ್ರ ಕೊಡಕ್ ಬಂದಾಗೆಲ್ಲ ಬಹಳಷ್ಟು ಬಿರುಸಾಗಿರ್ತಕ್ಕಂಥ ಜಗಳ ಕೂಡ ಆಗಿದ್ದೀವಿ ನಾವೆಲ್ಲ. ಅದೇ ರೀತಿಯಾಗಿ ಎರಡು ತಿಂಗಳ ಮೊದಲೇ ಇದೇ ವೇದಿಕೆಯಲ್ಲಿ ನಾವು ಕೂತ್ಕೊಂಡಾಗ ನಾವು ಕೂತ್ಕೊಂಡಾಗ ಮಾತಾಡ್ತಿದ್ವಿ, ಸರ್ ನಿಮ್ಗೆ ಒಂದು ಆ ಪಕ್ಷದ ಒಂದು ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ನಮಗೆ ಬಹಳ ಪುಣ್ಯ ಸರ್, ನಿಮ್ಮಂತವ್ರು ಬರಬೇಕು ಅಂತ. ಅವರನ್ನ ಮಾತು ಹೇಳಿದ್ರೆ ನೋಡ್ಬೇಕು, ರಾಜಕಾರಣ ಅಲ್ಲ, ಯಾವ ಕಾರಣಕ್ಕೂ ಹೇಳಕ್ ಆಗೋದಿಲ್ಲ ಅಂತಕ್ಕಂಥದ್ದು. ಇಲ್ಲ ಸರ್, ನಮ್ಗೆ ಬಹಳ ಭರವಸೆ ಇದೆ, ಅದು ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾನು ಬಸವರಾಜ್ ಸಾಹೇಬ್ರ ಜೊತೆಗೆ ನಾನು ನೇರವಾಗಿ ಮಾತಾಡಿದ್ದೆ. ಇಲ್ಲ ಅವ್ರು ಒಂದೇ ಹೆಸರು ಪ್ರಪೋಸಲ್ ಹೋಗಿದೆ ಅಂತ ಅಂದಾಗಲೇ ನನಗೆ ಗೊತ್ತಾಯ್ತು, ಇಲ್ಲ ಸರ್ ನಿಮ್ಗೆ ಖಂಡಿತವಾಗಿ ನಿಮ್ಗೆ ಸಿಗುತ್ತೆ, ನೀವೇ ನಮ್ಮ ಸಂಸದರಿಗೆ ಆಯ್ಕೆ ಆಗ್ತೀರಿ ಅಂತಕ್ಕಂಥದ್ದನ್ನ ಅವತ್ತೇ ನಾನು ಪೂರ್ಣ ಭರವಸೆಯಿಂದ ಅವರಿಗೆ ನಾನು ಮಾತಾಡಿದ್ದೆ, ನಾನು ಗೌರವದಿಂದ. ಅದು ಹಾಗೆ ಆಯ್ತು. ಅವರಿಗೆ ಅಧಿಕೃತ ಅಭ್ಯರ್ಥಿ ಆದರು. ನಾವೆಲ್ಲರೂ ಪ್ರೀತಿ ಅಭಿಮಾನದಿಂದ ನಿಜವಾಗ್ಲೂ ಕೂಡ ನಾವು ತಲೆ ಮೇಲೆ ಹೊತ್ತುಕೊಂಡು ಅವರ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು ಈ ನಮ್ಮ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಮತದಾರರಿಗೆ ನಿಜವಾಗ್ಲೂ ಬಹುದೊಡ್ಡ ಸಂದ, ಒಂದು ಗೌರವ ಅಂತಕ್ಕಂಥದ್ರೆ ತಪ್ಪಾಗಲಿಕ್ಕೆ. ನಗರದ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು, ಮೌಲಾನಾ ನಿಜಾಮುದ್ದೀನ್ ರಶಾದಿ, ರೇ ಜಾನ್ ವೆಸ್ಲಿ, ರೆವೆಂಡರ್ ಜಾನ್ ವೆಸ್ಲಿ, ಡೇವಿಡ್ ಅವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮೋಸ ಭೋಜನ ಭಕ್ತಿ ರಸವ ಬಿಟ್ಟು ಶೇಷಶಿನ ಶ್ರೀ ಪುರಂದರ ವಿಠಲನೆ ದಾಸರ ಸಂಘ ಇತ್ತು ಸಲಹು ಎನ್ನುವಂತೆ ನಮ್ಮ ಕುಮಾರ್ ನಾಯಕರ ಅವರು ಬಾಟಾರ ಒಂದು ಹೇಳಿದರು. ಒಳ್ಳೆ ಸಂಘ ಇತ್ತು ಅಂದ್ರೆ ಏನೆಲ್ಲನೂ ಕೂಡ ಸಾಧನ ಮಾಡಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಮಾತನ್ನ ನಮ್ಮ ಕುಮಾರ್ ನಾಯಕರು ಹೇಳುವಂತೆ ಸಂಘನು ಕೂಡ ಬಹಳ ಮುಖ್ಯ ಇರ್ತದ. ಸಂಸ್ಕಾರ ಮತ್ತು ಸಂಸ್ಕೃತಿನೂ ಕೂಡ ಬಹಳ ಮುಖ್ಯವಾಗಿರ್ತದ. ಇವತ್ತಿನ ದಿನ ಕುಮಾರ್ ನಾಯಕರವರಿಗೆ ಅಭಿನಂದನಾ ಸಮಾರಂಭ, ಸನ್ಮಾನ ಸಮಾರಂಭ. ಸನ್ಮಾನಗಳಲ್ಲಿಯೇ 3 ತರನಾದಂತ ಸನ್ಮಾನಗಳಿರ್ತವೆ ಅಂತ. ಒಂದನೇದು ಹೆದರಿಕೆಯಿಂದ ಮಾಡತಕ್ಕಂಥ ಸನ್ಮಾನ ಅಂತ. ಅವ್ರು ನಮಗೆ ಏನಾಗ ಮಾಡ್ಯಾರ ಅಂತ ಹೇಳಿ ತಿಳಿದುಕೊಂಡು ಅವರನ್ನ ಕರೆದು ಸನ್ಮಾನ ಮಾಡೋದು ಒಂದನೇ ಸನ್ಮಾನ ಅಂತ. ಈಗ 2ನೇ ಸನ್ಮಾನ ಅವರು ನಮಗೆ ಏನಾಗ ಕೊಡ್ತಾರ ಅಂತ ಹೇಳಿ ತಿಳಿದುಕೊಂಡು ಮಾಡೋದು 2ನೇ ಸನ್ಮಾನ ಅಂತ. ಕೊಡಬೇಕು ಕುಮಾರ್ ನಾಯಕರವರು, ಕೊಡಬಾರ್ದು ಅಂತಿಲ್ಲ. ಇಲ್ಲಿ ಸ್ವಾರ್ಥವಾಗಿ ಯಾರನ್ನು ಕೇಳ್ತಾ ಇಲ್ಲ. ನಮ್ಮ ರಾಯಚೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಕಳಸವರಾಗಲಿ
ರಾಯಚೂರಿಗೆ ಏನು ಕುಂದು ಕೊರತೆಗಳದಾವೆ, ರಾಯಚೂರು ಜನರು ಏನು ನೋವನ್ನ ಅನುಭವಿಸ್ತಾ ಇದ್ದಾರೆ, ಅವರೆಲ್ಲರ ನೋವಿನ ದನಿಯಾಗಿ ಯಾರು ಮಾತಾಡಿದ್ರು ಅಂತ ಕೇಳಿದ್ರೆ ನಮ್ಮ ಕಳಿಸೋರು ಮಾತಾಡಿದ್ರೆ ಅಂಥ ಕೊಡುಗೆಯನ್ನ ಅವ್ರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ ಹಂತ ಹಂತವಾಗಿ ನಮ್ಮ MP ಸಾಹೇಬರು ಕುಮಾರ್ ನಾಯಕರವರು ಈಡೇರಿಸ್ತಾರ ಅಂತಕ್ಕಂಥ ಭರವಸೆ ಏನದ ನನಗದ ಅಂತಕ್ಕಂಥ ಮತ್ತೊಮ್ಮೆ ಎಲ್ಲರ ಮುಂದೆ ವ್ಯಕ್ತಪಡಿಸುತ್ತಾ ಎಷ್ಟೊಂದು ಉತ್ಸಾಹದಿಂದ ನೀವೆಲ್ಲರೂ ಕೂಡ ನಮ್ಮ MP ಸಾಹೇಬರನ್ನ ನಮ್ಮನ್ನ ಎಷ್ಟೊಂದು ಉತ್ಸಾಹದಿಂದ ನೀವೆಲ್ಲರೂ ಕೂಡ ಸ್ವಾಗತ. ಉದ್ಯಮಿ ರಾಮಚಂದ್ರ ಪ್ರಭು, ಪಂಡಿತ ನರಸಿಂಹ ವಡವಾಟಿ ಅವರು ಅಭಿನಂದನೆ ನುಡಿಗಳನ್ನು ನುಡಿದರು. ಬೇರೆ ರಾಜಕಾರಣಿಗಳಿಗೆ ರಾಯಚೂರಿಗೆ ಏನು ಬೇಕು ಅನ್ನೋದು ಗೊತ್ತು, ಆದ್ರದ್ದು ಹೇಗೆ ಮಾಡಿಸ್ಬೇಕು ಅನ್ನೋದು ಕುಮಾರಸ್ವಾಮಿ ನಾಯಕರು ಮಾತಾಡೋದು. ಯಾಕಂತ ಹೇಳಿದ್ರೆ 33 ವರ್ಷ IAS ಆಫೀಸರ್ ಆಗಿ ಕೆಲಸ ಮಾಡಿರುವಂತ ಅವರು ಸರ್ಕಾರ ಮಿಷನರಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಸಂಪೂರ್ಣವಾಗಿ ನಾಲೆಜ್ ಆಗಿದ್ದಾರೆ. ಎರಡನೇದು ಡೆಲ್ಲಿ ಲೆವೆಲ್ ನಲ್ಲಿ ಇರುವಂತಹ ಹೆಚ್ಚಿನ ಆಫೀಸರ್ಸ್ ಮತ್ತೆ ಅವರು ಜೂನಿಯರ್ ಆಗಿದ್ದಾರೆ ಅಥವಾ ಅವರ ಸಮಾನಾಂತರವಾಗಿ ಅವರನ್ನು ಕೆಲಸ ಮಾಡಿದವರಿದ್ದಾರೆ ಅಥವಾ ಅವರನ್ನ ಬಹಳ ಸಮಯದಿಂದ ಪರಿಚಯ ಇದ್ದವರು ಅವರ ಅಭಿಮಾನಿಗಳಿದ್ದಾರೆ. ಆದ್ರಿಂದ ನಮ್ಗೆ ಏನ್ ರಾಯಚೂರಿನ ಕೆಲಸಗಳಿದ್ದಾವೆ ಮೊದಲಿನಕ್ಕಿಂತ 10 ಪಟ್ಟು ಸ್ಪೀಡ್ ನಲ್ಲಿ ಆಗ್ತದೆ ಅನ್ನೋ ನಂಬಿಕೆ ನಮಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ವಿದ್ಯಾರ್ಥಿ ಸಮೂಹ ಏನಿದೆ, ಯಾವುದೇ ವಿದ್ಯಾರ್ಥಿ ಸಮೂಹದ ಕಾರ್ಯಕ್ರಮದಲ್ಲಿ ಯಾರು ಇವತ್ತಿದ್ದಾರೆ ನಮ್ಮ ಜೊತೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕುಮಾರ್ ನಾಯಕ್ ಸರ್. ಅವರಿಂದ ನೀವು ಏನ್ ಕಲಿಬೇಕು ಅದನ್ನ ನೀವು ಕಲಿಬೇಕು. ದ ಮೋಸ್ಟ್ ಡಿಸಿಪ್ಲಿನ್ ಪರ್ಸನ್ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಶಟಿಂಗ್ ಏನೋ ಒಂದು ಎಕ್ಸರ್ಸೈಸ್ ಮಾಡೇ ಮಾಡ್ತಾರೆ. 33 ವರ್ಷದ ಸರ್ಕಾರದ ಸರ್ವಿಸ್ ನಲ್ಲಿ ಒಂದು ತಪ್ಪು ಚುಕ್ಕಿ ಇಲ್ಲದೆ ಎಫಿಷಿಯಂಟ್ ಆಗಿ ಕೆಲಸ ಮಾಡಿದ ಅಧಿಕಾರಿಗಳು. ಅವರ ಡಿಸಿಪ್ಲಿನ್ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜನಾನುರಾಗಿ ನಾಯಕರಾಗಿ ರಾಯಚೂರು ಜಿಲ್ಲೆಯ MP ಆಗಿ ಬಂದಿರುವಂತಹವರು ನಿಮ್ಮ ಲೈಫ್ನಲ್ಲಿ ರೋಲ್ ಮಾಡೆಲ್ ಆಗಿದೆ. ಅವರ ಜೀವನವನ್ನು ಸ್ಟಡಿ ಮಾಡಿ ಅವ್ರು ಯಾಕೆ ಈ ಮಟ್ಟಕ್ಕೆ ರೀಚ್ ಆಗಿದ್ದಾರೆ, ನಾವ್ಯಾಕೆ ಆಗಬಾರ್ದು ಅನ್ನೋದು ತಿಳ್ಕೊಳ್ಳಿ. ನೀವು ಕೂಡ ಹಾಗೆ ಆಗ್ಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಸ್ಕಿ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿ ಕುಮಾರ್ ನಾಯಕ್ ಅವರು ನಡೆದು ಬಂದ ದಾರಿ ಬಗ್ಗೆ ವಿವರಿಸಿದರು. ಸಹೋದರ ಸಂಸ್ಥೆಗಳು ಎರಡು, ಅವು ಕೂಡ 2 ಧರ್ಮವನ್ನು ರಿಪ್ರೆಸೆಂಟ್ ಮಾಡ್ತವೆ. ಸಹೋದರ ಶಾಹೀದ್ ಕಾಲೇಜು, ಸಹೋದರ ಥಾಮಸ್ ಕಾಲೇಜು, SK ಕಾಲೇಜು. ಬಹಳ ಸಣ್ಣ ಆಡಿಟೋರಿಯಂ ನಾವು ಮಿನಿ ಭಾರತವನ್ನ ಸೃಷ್ಟಿ ಮಾಡಿದ್ದೀವಿ. ಇಲ್ಲಿ ಪೂಜ್ಯ 3 ಧರ್ಮಗುರುಗಳು ರಾಯಚೂರಿನಲ್ಲಿ ಸನ್ಮಾನ್ಯ ಶ್ರೀ ಅಭಿನವ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ತಬ್ಲಿಗ್ ಜಮಾತ್ನ ಮೌಲಾನಾ ನಿಜಾಮುದ್ದೀನ್ ರಶಾದಿಗಳು, ಕಲ್ವರಿ ಪಾಸ್ಟರ್ ಅಸೋಸಿಯೇಷನ್ನ ಸನ್ಮಾನ್ಯ ಶ್ರೀ ರೆವರೆಂಡ್ ಜಾನ್ ವೆಸ್ಲಿ ಅವರು, ಈ 3 ಧರ್ಮಗುರುಗಳು ಬರಬೇಕು, ಬಂದು ನನ್ನ ಬದುಕಿನ ಗುರುಗಳನ್ನ ಆಶೀರ್ವದಿಸಬೇಕಂತ ಕೇಳ್ಕೊಂಡೆ. ಈ ಬದುಕಿನ ಗುರುಗಳಂತಂದ್ರೆ ವೇದಿಕೆ ಮೇಲೆ ನನಗೆ 20 ಗುರುಗಳಿದ್ದಾರೆ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MSc ಮಾಡಿ ಜನರಲ್ ಸೆಕ್ರೆಟರಿ ಆಗಿ ಅಲ್ಲಿ ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡುವಾಗ, ಹೋರಾಟ ಮಾಡುವಾಗ ನನ್ನ ಕೈ ಹಿಡಿದು ತಡೆದು ದಾರಿ ತೋರಿಸಿ ನನಗೆ ಒಂದು ಮಾರ್ಗದರ್ಶನ ಮಾಡಿದವರು ಬೇರಾರಲ್ಲ, ಸದ್ಯದ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳು, ಅವರು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ನನ್ನ ಗುರು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಸರ್. ಜೊತೆಗೆ ಇನ್ನೊಬ್ಬರು ಗುರುಗಳಂದ್ರೆ ನನ್ನ ವಿದ್ಯಾರ್ಥಿ ಜೀವನದ ರಾಜೀವ್ ದೀಕ್ಷಿತ್ ಅವರ ಜೊತೆ ಧಾರವಾಡದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದೆ. ಅಣ್ಣಾಚಾರ್ಯ ಅವರ ಲೋಕಪಾಲ ಮಸೂದೆಯಲ್ಲಿ ಅಣ್ಣಾಚಾರ್ಯ ಅವರನ್ನ ಧಾರವಾಡ ಕರೆದು ಕೂಡಲಿಸಮ್ಮ ಕರೆದು ಅವ್ರ ಜೊತೆಗೇನು ಒಡನಾಟ ಇಟ್ಕೊಂಡೆ. ಸಿದ್ದೇಶ್ವರ ಅಪ್ಪನ ಜೊತೆಗೆ ಒಡನಾಟ ಇಟ್ಕೊಂಡೆ. ಇದೆಲ್ಲರ ಜೊತೆಗೆ ನನ್ನ ಶಿಕ್ಷಣ ಸಂಸ್ಥೆಯೊಂದಿಗೆ ನನ್ನ ಕಾಲೇಜಿನ ದ್ವಾರ ಬಾಗಿಲಿಗೆ ಒಂದು ದೇವರ ರೂಪದಲ್ಲಿ ಅಥವಾ ಕಲ್ಪದ ರೂಪದಲ್ಲಿ ಬಂದವರು ಬದುಕಿನ ಗುರುಗಳು ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕ್ ಸರ್. ಈ 2 ಗುರುಗಳು ಇವತ್ತು ನಿಮ್ಮೆದುರಿಗೆ ಸಾದರಪಡಿಸಬೇಕು. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಇದು ಬಹಳ ಹೊತ್ತಾಗಲ್ಲ, 20 ತಾಸಿನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗೋದ್ರ ಮುಂಚೆ
ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸುತ್ತೆ, ಅದ್ಭುತ ಸಾಧನೆಗೆ ದಾರಿ ಆಗ್ತದೆ. ಯಾಕಂತ ಕೇಳಿದ್ರೆ ನೀವು ಇಲ್ಲಿ ಒಬ್ಬರು ಗೌರವ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಕಳಸ ಅವರು, ನಾನು ಕುಮಾರ್ ನಾಯ್ಕ್ ಅವರು ಯಾವ ತರ ಕಲ್ಪತರು ನಾಡಿನಲ್ಲಿ ಹುಟ್ಟಿ ಮಲ್ಲಿಗೆ ನಾಡಿನಲ್ಲಿ ಕಲಿತು ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಕ್ಕೆ ಬಂದಿದ್ದಾರೋ ಆ ತರ ನಾನು ದೂರದ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಧಾರವಾಡದಲ್ಲಿ ಎಜುಕೇಶನ್ ತಗೊಂಡು ರಾಯಚೂರಿನ ಅಡಿಯಾಗಿ ಕಾಲೇಜು ನಡೆಸಕ್ಕೆ ನಾನು ಬಂದಿದ್ದೀನಿ. ಅದನ್ನ ಮದುವೆ ಮಾಡೋದು ಯಾರಂದ್ರೆ ಡಾಕ್ಟರ್ ಬಸವರಾಜ್ ಕಳಸಾಸ್ ಅವರು ರಾಯಚೂರಿಗೆ ನಾನು ಕೊಟ್ಟು ರಾಯಚೂರು ಅನ್ನ ಕೊಟ್ಟು ವಿದ್ಯಾದಾನ ಮಾಡಕ್ಕೆ ಅವಕಾಶ ಕೊಟ್ಟು ಅಂತ ಬಸವರಾಜ್ ಕಳಸ ಅವರು ಇವತ್ತು ತಮ್ಮನ್ನು ನಾವು ಸಮರ್ಪಿಸಿಕೊಂಡು ರಾಯಚೂರಿಗೆ ನಾವೇನಾದ್ರೂ ಪ್ರಾಣ ಬಿಟ್ಟೇವರೆಗೂ ಏಮ್ಸ್ ಬಿಡೋಲ್ಲ ಅಂತ ಹೇಳಿ ಅಪ್ರತಿಮ ಹೋರಾಟವನ್ನ ವೇದಿಕೆಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಮೌಲ್ಯಮಾಪನ ವಿಭಾಗದ ಅಧಿಕಾರಿ ಯರ್ರಿಸ್ವಾಮಿ, ಗುರುರಾಜ್ ಬಿರಾದರ್, ಥಾಮಸ್ ಪದವಿ ಕಾಲೇಜಿನ ಅಧ್ಯಕ್ಷ ಥಾಮಸ್ ಬೆಂಜಮಿನ್, ಪೂರ್ಣಿಮಾ ಆಯುರ್ವೇದ ಕಾಲೇಜು ಅಧ್ಯಕ್ಷ ಎಸ್.ಎಲ್. ಕೇಶವ ರೆಡ್ಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಪ್ರೊಫೆಸರ್ ಎಂಕಣ್ಣ, ಶಾಹೀನ್ ಪಿಯು ಕಾಲೇಜು ನಿರ್ದೇಶಕ ಆದಿಲ್, ನಿವೃತ್ತ ಪ್ರಾಚಾರ್ಯ ಪರಮೇಶ್ವರಪ್ಪ ಸಾಲೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಸಂಸದ ಜಿ. ಕುಮಾರ್ ನಾಯ್ಕ್ ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಅತಿಥಿಗಳನ್ನು ನಗರದ ರಂಗಮಂದಿರ ಮುಖ್ಯ ದ್ವಾರದಿಂದ ಕಾರ್ಯಕ್ರಮದ ವೇದಿಕೆಯವರೆಗೆ ಪುಷ್ಪ ಸೃಷ್ಟಿಯೊಂದಿಗೆ ಡೊಳ್ಳು ಕಳಸಗಳೊಂದಿಗೆ ಬರಮಾಡಿಕೊಂಡು ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ನಗರಸಭೆಯ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ ಹಾಗೂ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ನಗರಸಭೆಯಲ್ಲಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು. ನಗರಸಭೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಹಾಗೂ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ನಗರಸಭೆಯಲ್ಲಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು. ಅಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ನೆರವೇರಿಸಿದ ಬಳಿಕ ಅಧಿಕಾರ ಸ್ವೀಕಾರ ಮಾಡಿದರು. ನಾಗರಿಕರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಬಸವರಾಜ್ ಪಾಟೀಲ್ ದರೂರು, ಜಿಂದಪ್ಪ, ಬಿ ರಮೇಶ್, ತಿಮ್ಮಪ್ಪ, ಸ್ವಾತಿ, ಹರಿಬಾಬು, ಕಾಂಗ್ರೆಸ್ ಮುಖಂಡ ಯೂಸುಫ್ ಖಾನ್, ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿದ ಪರಿಣಾಮ ರಸ್ತೆ, ಸೇತುವೆಗಳು ಹಾಗೂ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿದ ಪರಿಣಾಮ ರಸ್ತೆ, ಸೇತುವೆಗಳು ಹಾಗೂ ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿದೆ. ರಾಯಚೂರಿನಲ್ಲಿ 15.7 ಮಿಲಿಮೀಟರ್ ಮಳೆಯಾಗಿದ್ದು ನಗರದ ಬಹುತೇಕ ರಸ್ತೆಗಳಲ್ಲಿ ನೀರು ನಿಂತು ವಾಹನಗಳ ಸಂಚಾರಕ್ಕೆ ಅಡಚಣೆಯಾಯಿತು. ಪಾದಚಾರಿಗಳ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ.
ತಾಲೂಕಿನಲ್ಲಿಯೂ ಸಹ ಕಳೆದ ರಾತ್ರಿ ಭಾರೀ ಮಳೆಯಾಗಿ ಚಂದ್ರಬಂಡ ಹೋಬಳಿಯಲ್ಲಿ 13.8 ಮಿಲಿಮೀಟರ್ ಮಳೆಯಾಗಿದ್ದು, ರಾಯಚೂರು ಚಂದ್ರಬಂಡ ಮಾರ್ಗ ಮಧ್ಯ ಕಡಗಂದೊಡ್ಡಿ ಗ್ರಾಮದ ಸಮೀಪದ ರಸ್ತೆಯಲ್ಲಿ ಭೋಂಗ ಬಿದ್ದಿದ್ದರಿಂದ ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಾಯಿತು. ದೇವಸ್ಕೂರು ಹೋಬಳಿಯಲ್ಲಿ 22.5 ಮಿಲಿಮೀಟರ್ ಮಳೆಯಾಗಿದ್ದು, ಕಾಡ್ಲೂರು ಗ್ರಾಮಕ್ಕೆ ತೆರಳುವ ರೈಲ್ವೆ ಕೆಳ ಸೇತುವೆಯಲ್ಲಿ ನೀರು ನಿಂತ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಗಿಲಸ್ಗೂರು ಹೋಬಳಿಯಲ್ಲಿ 19.9 ಮಿಲಿಮೀಟರ್ ಮಳೆಯಾಗಿದೆ. ಕಲ್ಮಾಲ ಹೋಬಳಿಯಲ್ಲಿ 21.8 ಮಿಲಿಮೀಟರ್ ಮಳೆಯಾಗಿದೆ. ಯರಗಿರ ಹೋಬಳಿಯಲ್ಲಿ 21.8 ಮಿಲಿಮೀಟರ್ ಮಳೆಯಾಗಿದೆ. ದೇದುರ್ಗ ತಾಲೂಕಿನಲ್ಲಿ 38.9 ಮಿಲಿಮೀಟರ್ ಮಳೆಯಾಗಿದ್ದು, ಜಾಲಹಳ್ಳಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ನೀರು ಹರಿದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಜಾಲಹಳ್ಳಿ ಗ್ರಾಮದಲ್ಲಿ ಇರುವ ಮೊರಾರ್ಜಿ ದೇಸಾಯಿ ಶಾಲೆ ಸಮೀಪದಲ್ಲಿ ಸೇತುವೆ ಕುಚ್ಚಿ ಹೋಗಿದ್ದರಿಂದ ರಸ್ತೆ ಸಂಪರ್ಕ ಕಡಿತಗೊಂಡು ತೊಂದರೆ ಸಿಲುಕುವಂತಾಯಿತು. ಲಿಂಗಸೂರು ತಾಲೂಕಿನಲ್ಲಿ 5.3 ಮಿಲಿಮೀಟರ್ ಮಳೆಯಾಗಿದೆ. ಮಾನ್ವಿ ತಾಲೂಕಿನಲ್ಲಿ 13.9 ಮಿಲಿಮೀಟರ್ ಮಳೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 19.4 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರು ತಾಲೂಕಿನಲ್ಲಿ 1.7 ಮಿಲಿಮೀಟರ್ ಮಳೆಯಾಗಿದೆ. ಮಸ್ಕಿ ತಾಲೂಕಿನಲ್ಲಿ 2.4 ಮಿಲಿಮೀಟರ್ ಮಳೆಯಾಗಿದೆ. ಸಿರುವಾರ ತಾಲೂಕಿನಲ್ಲಿ 21.5 ಮಿಲಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಎಂಎಂ ಜೋಶಿ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ 3ರಂದು ನೇತ್ರದಾನ ಜಾಗೃತಿ ಜಾಥಾ. ಡಾಕ್ಟರ್ ವಿವೇಕ್. ಮಡಿವಾಳ ಮಹಿಳಾ ಸಮಾಜದಿಂದ ಸೆಪ್ಟೆಂಬರ್ 2ರಂದು ಆಧ್ಯಾತ್ಮಿಕ ಪ್ರವಚನ, ಉಡಿ ತುಂಬುವ ಕಾರ್ಯಕ್ರಮ. ಅಶ್ವಿನಿ ಸಂತೋಷ್. ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸಲು ಒತ್ತಾಯಿಸಿ ಮನವಿ. ಎಸ್ಕೆಇ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನಿಂದ ಅದ್ದೂರಿ ಅಭಿನಂದನೆ. ಸಾಧನೆ ಸುಲಭ ಅಲ್ಲ, ಸಾಧಿಸುವ ಛಲ ಬೇಕು. ಕುಮಾರ್ ನಾಯ್ಕ್. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ. ಮತ್ತು ಜಿಲ್ಲೆಯಾದ್ಯಂತ ಮಳೆ, ತುಂಬಿ ಹರಿದ ಹಳ್ಳಗಳು, ಕೊಚ್ಚಿ ಹೋದ ಸೇತುವೆ, ರಸ್ತೆ ಸಂಪರ್ಕ ಕಡಿತ, ಜನಜೀವನ ಅಸ್ತವ್ಯಸ್ತ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.